ಹಲೋ ವೆಲ್ಕಮ್ ಟು ವೈಶಾವಿ ಕಾರ್ನರ್. ಈ ವಿಡಿಯೋ ನಮ್ಮ ಚಿಕ್ಕತ್ತೆ ರೆಸಿಪಿ. ಇವರು ಹೇಳಿರುವಂಥ ಒಂದು ಹೊಸ ರೆಸಿಪಿ ನಾವು ಟ್ರೈ ಮಾಡಿರಲಿಲ್ಲ. ಅವ್ರ ಹತ್ರನೇ ಹೇಳಿಸ್ಕೊಂಡು ಅವ್ರ ಹತ್ರನೇ ಮಾಡಿಸಿದ್ದಾಯಿತು. ಆಲ್ಮೋಸ್ಟ್ ಲೈಕ್ ದೊಡ್ಡ ಬೌಲಲ್ಲಿ ಒಂದು ಅರ್ಧ ಭಾಗದಷ್ಟು ಅಥವಾ ನಿಮ್ಮ ರೆಗ್ಯುಲರ್ ಬೌಲಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಈ ಚಟ್ನಿ ಒಂದು ದಿನಕ್ಕೆ ನಮಗೆ ಸರಿಗೋಯ್ತು. 1 ಅಥವಾ 2 ದಿನಕ್ಕೆ, ಒಂದು 10 ಜನ ಏನಾದರೂ ಇದ್ದರೆ ಒಂದು ದಿನಕ್ಕೆ ಸಾಕಾಗುತ್ತೆ. ಅದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಒಣ ಕೊಬ್ಬರಿ, ಎಳ್ಳು. ಇಫ್ ಯು ಲೈಕ್ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು. ಒಂದೇ ದಿನಕ್ಕೆ ಬರುತ್ತೆ ಅಂತ ಹೇಳಿದರು. ಒಣ ಕೊಬ್ಬರಿ ಯೂಸ್ ಮಾಡಿದ್ವಿ. ರೆಗ್ಯುಲರ್ ಚಟ್ನೀಸ್ ಥರನೇ ಬಾಣಲಿ, ಈ ಎಣ್ಣೆ, ಜೀರಿಗೆ, ಹಿಂಗು ಇದೆಲ್ಲದ್ರ ಜೊತೆಗೆ ಒಂದು ಆಲ್ಮೋಸ್ಟ್ 2 ಸ್ಪೂನಷ್ಟು ಎಳ್ಳು. ಈ ಎಳ್ಳು ಹಾಕಿದ ಮೇಲೆ 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರು. ಅದು ಫ್ರೈ ಆಗಲಿಕ್ಕೆ ಎಲ್ಲ ಲೋ ಫ್ಲೇಮಲ್ಲೇ ಮಾಡಿದ್ದು ಇವರು. ಇದಕ್ಕೆ ನಾವು ಖಾರ ಕಮ್ಮಿ ಅನ್ನೋ ಸಲುವಾಗಿ ಒಂದು 3 ರಿಂದ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ. ಇಫ್ ಯು ಲೈಕ್ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೋಬೋದು. ಅದಕ್ಕೇ ಚೌಳೆಕಾಯಿ, ಮಿಕ್ಕಿರುವಂಥ ಮೆಣಸಿನ್ಕಾಯಿ ಪೀಸಸ್, ಕೊತ್ತಂಬರಿ, ಕರಿಬೇವು. ಎಷ್ಟು ಎಳೆದಿರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿನೇ ಆಲ್ಮೋಸ್ಟ್ ಒಂದು 5 ನಿಮಿಷ ಫ್ರೈ ಆಯಿತು. ಅದಾದಮೇಲೆ ಒಣ ಕೊಬ್ಬರಿನೂ ಆಲ್ಮೋಸ್ಟ್ ಒಂದು ಚಿಕ್ಕ ಹಿಡಿಯಷ್ಟು ಒಣ ಕೊಬ್ಬರಿ, ಅದಕ್ಕೆ ನೀಟಾಗಿ ಸೆಟ್ ಆಗೋಷ್ಟು ಅದನ್ನು ಹಾಕಿ ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡಿದ್ರು ಲೋ ಫ್ಲೇಮಲ್ಲಿ. ಕಂಪ್ಲೀಟ್ ಕಲರ್ ಚೇಂಜ್ ಆಗೋವರೆಗೂ. ತಣ್ಣಗಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಜೊತೆಗೆ ಬೆಲ್ಲ. ಬೆಲ್ಲ ಗಟ್ಟಿದು ಹಾಕ್ಕೊಂಡ್ರೆ ಸ್ವೀಟ್ ಜಾಸ್ತಿ ಆಗತ್ತಂತ ಸ್ವಲ್ಪ ಬೆಲ್ಲದ ಪುಡಿ ಯೂಸ್ ಮಾಡ್ತಾಯಿದ್ದೀವಿ ನಾವು. ನಿಮಗೆ ಟೇಸ್ಟ್ ಅಕಾರ್ಡಿಂಗ್ ಪ್ರಕಾರ ಏನು ಬೇಕೋ ಅದನ್ನು ಹಾಕ್ಕೋಬೋದು. ತಣ್ಣಗಾಗೋಕ್ಕೆ ಆಲ್ಮೋಸ್ಟ್ ಒಂದು 5 ರಿಂದ 10 ನಿಮಿಷ ಸೈಡಿಗೆ ಇಟ್ಟಿದ್ವಿ. ಅದಾದಮೇಲೆ ಇಷ್ಟು ಚಟ್ನಿಗೇ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಿಡಿದಿತ್ತು. ನೀಟಾಗಿ ರುಬ್ಬಿದ ಮೇಲೆ ಅದ್ರ ಮೇಲೇ ಒಗ್ಗರಣೆ. ಮತ್ತು ಕೆಲವು ಚಟ್ನೀಸ್ ಎಲ್ಲ ಒಗ್ಗರಣೆಯಲ್ಲೇ ಹಾಕಿ ತಿರುಗಿಸ್ತಾರೆ. ಈ ಚಟ್ನಿಗೆ ಮೇಲೆ ಒಗ್ಗರಣೆ ಕೊಡಬೇಕಂದ್ರು. ಆಲ್ಮೋಸ್ಟ್ ನೀವು ಒಗ್ಗರಣೆ ಯಾವ ಥರ ಕೊಡ್ತೀರಿ, ಸಾಸಿವೆ, ಜೀರಿಗೆ, ಹಿಂಗು ಅಥವಾ ಕರಿಬೇವು ಬೇಕಂದರೆ ಕರಿಬೇವು. ಓವರಾಲ್ ಇದು ರೆಸಿಪಿ ಬಿಸಿ ಅನ್ನ ತುಪ್ಪ ಜೊತೆ ಸೂಪರ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.